ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಇವರು ನಟಿಯಾಗಿದ್ದವರು, ಈಗಲೂ ನಟಿನೇ, ಆದರೆ ನಿರ್ಮಾಪಕಿಯಾಗಿದ್ದಾರೆ. ಹೌದು, ಬಹಳ ವಿಶೇಷ ಅಲ್ವೇ? ನಟಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ಕಂಫರ್ಟ್ ಝೋನ್ ಹುಡ್ಕೊಳ್ಳೋ ಟೈಮಲ್ಲಿ ನಿರ್ಮಾಪಕಿಯಾಗಿ ಒಂದು ಸವಾಲನ್ನು ಸ್ವೀಕರಿಸಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಶ್ರೀಮತಿ ಪದ್ಮಕಲಾ ಅವರು, ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀರಾ? ಎಲ್ಲರೂ ಅಂದ್ಕೊಳ್ಳೋದು, ನಾನು ಒಂದು ಕಂಫರ್ಟ್ ಝೋನಲ್ಲಿ ಆರಾಮಾಗಿ ನಟಿಯಾಗಿ ಆರಾಮಾಗಿರೋ ಟೈಮಲ್ಲಿ ಯಾಕೆ ನಿರ್ಮಾಣ ಬೇಕು ಅಂತ. ಅಂಥದ್ರಲ್ಲಿ ಸಂಕೀರ್ತನ ಅಂತ ಸಿನಿಮಾ ಮಾಡಿದ್ದೀರಾ, ಹೇಳಿ ವಿಶೇಷತೆ ಬಗ್ಗೆ. ಇದು ನಾವೇನು ಫಸ್ಟು ಅಂದ್ಕೊಂಡಿರಲಿಲ್ಲ, ನಿರ್ಮಾಪಕಿ ಆಗ್ತೀನಿ ಅಂತ ಕನ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಚಿಕ್ಕ ಹುಡುಗಿಯಿಂದ ನಾನು ನಾಟಕ, ಡ್ಯಾನ್ಸು, ಹಾಡು, ಡಿಬೇಟು ಇವುಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ಚಿಕ್ಕ ಮಗುವಿಂದ, ಒಂದು 3 ವರ್ಷದ ಮಗುವಿಂದನೂ. ಮತ್ತು ಕಾಲೇಜ್ ತನಕನೂ ಮಾಡ್ತಾ ಇದ್ದಾಗ ಯಾವುದೇ ಪ್ರೋಗ್ರಾಮು ನಾವಿಲ್ಲದೆ ಇರ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ನಿಮಗೆ ಗೊತ್ತಲ್ಲ, ಏನೂ ನಾವು ಮಾಡೋಕ್ಕಾಗಲ್ಲ. ಆವಾಗೇನು ಟಿ ವಿ ಅದೆಲ್ಲ ಇರಲಿಲ್ಲ. ಆವಾಗ ಬಂದ ತಕ್ಷಣ ಬೆಂಗಳೂರಿಗೆ ನಾನು ಹುಡುಕಿದ್ದು ಟೈಲರಿಂಗ್ ಕ್ಲಾಸನ್ನ. ಎಲ್ಲಿ ಟೈಲರಿಂಗ್ ಕ್ಲಾಸ್ ಇದೆ ಅಂತ ಅಂದ್ಕೊಂಡು ಟೈಲರಿಂಗ್ ಸೇರಿಕೊಂಡೆ. ನನಗೆ ಹಾಗಲ್ಲ, ಏನು ಗೊತ್ತಾ, ನನಗೆ ಕಲೆಗಳಲ್ಲಿ ಚಿಕ್ಕ ಹುಡುಗಿಯಿಂದ ತುಂಬ ಆಸಕ್ತಿ. ಈ ಬ್ಯಾಗ್ ಹಾಕೋದು, ಆಮೇಲಿಂದ ಹೊಲಿಯೋದು, ಎಂಬ್ರಾಯ್ಡ್ರಿ ಮಾಡೋದು, ಹೂ ಮಾಡೋದು, ಈ ಥರ ಎಲ್ಲ ತುಂಬ ನಾವು ಹುಣಸೂರು ನಂದು. ಎಲ್ಲ ಕಲ್ತ್ಕೊಂಡು ಬೇರೆಯವ್ರಿಗೂ ಹೇಳ್ಕೊಡ್ತಿದ್ದೆ ನಾನು. ಅಂದರೆ ಒಂಥರ ನಾನೊಬ್ಬಳೇ ಕಲಿಬೇಕು, ನಾನೊಬ್ಬಳೇ ಎಲ್ಲ ಮಾಡಬೇಕಂತ ನನಗೆ ಯಾವತ್ತೂ ಇಲ್ಲ. ವಿದ್ಯೆನ ಹಂಚಬೇಕು ಅನ್ನೋ ಒಂದು ಧ್ಯೇಯ ನಂದು. ಹಂಚದೇ ಇದ್ದರೆ ಹುಳುಕು ಮಾವಿನ ಮರ ಆಗೋಗ್ತೀವಿ ಅಂದ್ಬಿಟ್ಟು ಅನಂತ ಚತುರ್ದಶಿ ಕಥೆನಲ್ಲಿ ಬರುತ್ತೆ. ಅದು ನನ್ನ ಚಿಕ್ಕ ಹುಡುಗಿಲಿ ನನ್ನ ಮನಸ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು.